ಗೈಸ್ ವೆಲ್ಕಮ್ ಟು ಇಶೀಸ್ ಬ್ರೌನೀಸ್. ಇವತ್ತು ಬಂದು 12 ವೆನಿಲಾ ಕಪ್ ಕೇಕ್ಸ್ ಆ್ಯಂಡ್ 12 ಚಾಕೊಲವಾ ಕಪ್ ಕೇಕ್ಸ್ ಮಾಡಿದ್ದೆ. ಇದಕ್ಕೆಲ್ಲನೂ ಬಟರ್ ಕ್ರೀಮ್ ಹಾಕಿ ಡಿಸೈನ್ ಮಾಡಿದ್ದೆ. ಆದರೆ ಏನು ಗೊತ್ತಾ ಗೈಸ್, ಈ ಬಟರ್ ಕ್ರೀಮ್ ಸಾಲ್ಟೆಡ್ ಆಗೋಗಿತ್ತು. ಅದು ನೈಟು ನಾವು ಕೇಕ್ ಮಾಡ್ಕೊಂಡಾಗ ಅದ್ರ ಮೇಲೆ ಬಟರ್ ಕ್ರೀಮ್ ಯೂಸ್ ಮಾಡಿದ್ದೆ. ಆವಾಗೇ ಗೊತ್ತಾಗಿದ್ದು ಇಷ್ಟೊಂದು ಸಾಲ್ಟಿ ಆಗಿದೆ ಅಂತ. ಈ ಆರ್ಡರ್ ಪ್ಲೇಸ್ ಮಾಡಿದವ್ರಂತೂ ನಮ್ಮ ತಂಗಿ ಫ್ರೆಂಡು. ನಾನು ಹೇಳಿದೆ ತಿರ್ಗಾ ನಾನು ಮತ್ತೆ ಕಳಿಸ್ಕೊಡ್ತೀನಿ ಅಂತ. ಅವ್ರು ಮಾತ್ರ ಬೇಡ ಅಂದರು. ನೆಕ್ಸ್ಟ್ ಟೈಮ್ ಕಳಿಸ್ಕೊಡಿ ಅಕ್ಕ ಅಂದರು. ಇಟ್ಸ್ ಓಕೆ, ಸಾರಿ ಫಾರ್ ದಿಸ್. ನೆಕ್ಸ್ಟ್ ಟೈಮ್ ಅಂತೂ ನಿಮಗೆ ಎಕ್ಸ್ಟ್ರಾ ನಾನು ಕಳಿಸ್ಕೊಟ್ಟೇ ಕೊಡ್ತೀನಿ. ವಿಡಿಯೋ ನೋಡಿದರೆ ಇದಾಗಿತ್ತು ಕಪ್ ಕೇಕ್ಸ್ ವಿಡಿಯೋ. ಮತ್ತು ಯಾವತ್ತೂ ನಾವು ಟೇಸ್ಟ್ ಮಾಡಬೇಕು ಅಂತ ನನಗೆ ಅದೊಂದು ಗೊತ್ತಾಯಿತು. ಇದರಲ್ಲಿ ಇದೆಲ್ಲ ಚೆನ್ನಾಗಿತ್ತು, ಬಟ್ ಅದು ಒಂದು ಸಾಲ್ಟೆಡ್ ಆಗೋಗಿತ್ತು. ಬಿಕಾಸ್ ನಾನು ಸಾಲ್ಟೆಡ್ ಬಟರ್ ಯೂಸ್ ಮಾಡಿದ್ದೆ, ನಂಗೆ ಗೊತ್ತಿರಲಿಲ್ಲ. ಇದ್ರ ಜೊತೆಗೆ ನನಗೆ ಇವತ್ತು ಬ್ರೌನಿ ಕೂಡ ಬರ್ಡೇಗೆ ಆರ್ಡ್ರ್ ಇತ್ತು, ಅದನ್ನು ಕೂಡ ಮಾಡ್ತಾಯಿದ್ದೆ. ಇದು ಒಂದು ನಮ್ಮ ರಿಲೇಷನ್ಗೆ ಆಗಿತ್ತು. ಇದನ್ನು ಕೂಡ ಮಾಡಿ ನಮಗೂ ಇವತ್ತು ಕೇಕ್ ಮಾಡ್ಕೊಂಡಿದ್ದೆ. ಅದರದ್ದು ವೀಡಿಯೋ ಹಾಕೋಕ್ಕೆ ಆಗಿಲ್ಲ, ಫುಲ್ ಸುಸ್ತಾಗೋಗಿದ್ದೆ ಅಷ್ಟೊತ್ತಲ್ಲಿ. ಅದಕ್ಕೆ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲಾಗಿ ನಾನೇ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ. ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಬಟ್ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಆಗಿತ್ತು ಇವತ್ತಿನ ವಿಡಿಯೋ. ಟಾಟಾ, ಬಾಯ್ ಬಾಯ್, ಅಂಟಲ್ ನೆಕ್ಸ್ಟ್ ಟೈಮ್. ಸಿ ಯು ಗೈಸ್, ಬಾಯ್.